ನೀವು ಕೋಟ್ಯಾಧಿಪತಿ 20 ಲಕ್ಷ ಕಮ್ಮಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ರಾಂಗ್. ಅವ್ರು ಆಲ್ರೆಡಿ ಕೋಟ್ಯಾಧಿಪತಿ, ಅವ್ರಿಗೆ 40 ಕೋಟಿ ಏನೋ ಓಟ್ ಬಂದಿದೆ, ಕೋಟ್ಯಾಧಿಪತಿ ಆಗಿದ್ದಾರೆ ಅವರು. ಇಲ್ಲಿ ಬಿಗ್ ಬಾಸ್ ಇದ್ದಾಗ ಏನಂದ್ರೆ ಗಗನ ಅವರು ಯಾರು ಚೆನ್ನಾಗ್ ಆಡ್ತಾರ ಅವ್ರು ಗೆಲ್ಬೇಕಂತಂದ್ರ ಅವತ್ತಿನ ದಿವಸ ಮಾತಾಡಿದವ್ರು ಇವತ್ತಿನ ದಿವಸ ಗೆದ್ದಾದ್ಮೇಲೆ ಗಿಲ್ಲಿ ಹೈಪ್ ನೋಡಿ ಕಂಗಾಲಾಗಿ ಇವತ್ತಿನ ದಿವಸ ಬರೀ ಲಕ್ಷಾಧಿಪತಿ ಎಲ್ಲ ಕೋಟ್ಯಾಧೀಶ್ವರ ಅಂತ ಹೇಳ್ತಾರಂತ. ಅಂದ್ರೆ ಕೋಟಿಗಟ್ಲೆ ಓಟ್ ಬಿದ್ದಾವಲ್ಲ, 40 ಕೋಟಿ ಏನ್ ಗ್ರ್ಯಾಂಡ್ ಹೊಡೆದ್ ತಗೊಂಬಂದ್ರಲ್ಲ ಓಟ್ನ, ಪಬ್ಲಿಕ್ ಪಬ್ಲಿಸಿಟಿ ಮಾಡ್ತಲ್ಲ. ಸೊ ಅದನ್ನ ತಿಳ್ಕೊಂಡು ಇವತ್ತಿನ ದಿವಸ ಗಗನ ಹೇಳತ್ತಾಳ, ಸ್ಟೇಟ್ಮೆಂಟ್ ಕೊಡ್ತಾಳೆ, ಇಲ್ಲ ಕೋಟ್ಯಾಧೀಶ್ವರ ಅವರ ಇವ್ರ 20 ಲಕ್ಷ ಏನು ಓಟ್ ಅಲ್ಲ, ಕೋಟಿಗಟ್ಲೆ 40 ಕೋಟಿಗಟ್ಲೆ ಓಟ್ ಬಂದಾವ, ಸೊ ಅವ್ರು ಗ್ರೇಟ್ ಅಂತ ಹೇಳ್ತಾರೆ. ಅಂದ್ರೆ ತಿಳ್ಕೊಂಬಿಡ್ರಿ ಗಗನ ಅವತ್ತಿನ ದಿವಸ ಎಲ್ಲಿ ಹೋಗಿದ್ದಿ, ಇವತ್ತಿನ ದಿವಸ ಸರಿಗೆ ಬಂದಿ ಅಂದ್ರೆ ತಿಳ್ಕೊಂಬಿಡ್ರಿ ಬಿಗ್ ಬಾಸ್ ಎಲ್ಲೋ ಅಷ್ಟೋ ಮಂದಿ, ಸೊ ಅವ್ರ ಜೊತೆ ಇದ್ದವ್ರು ಎಲ್ಲೋ ಒಂದ್ ಕಡೆ ಗೆಲ್ಲಬಾರ್ದಂತ ಏನು ಪ್ಲಾನಿಂಗ್ ಇದ್ದಿರ್ಬೋದು ಗಗನ ಅವ್ರದಾಗಲಿ, ಕೆಲವು ಮಂದಿ ಇದ್ರು, ಸೊ ಅವ್ರೆಲ್ಲ ಗಾಯಬ ಆದ್ರೆ. ಸೊ ಅವ್ರಿಗೆ ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ, ಗೆಲ್ಲೋ ಮುಂಚೆ ಸಪೋರ್ಟ್ ಮಾಡ್ತಾರಲ್ಲ ಅವ್ರು ಒಳ್ಳೆ ಫ್ರೆಂಡ್, ಗೆದ್ದಾದ್ಮೇಲೆ 100 ಮಂದಿ ಅಲ್ಲ 1000 ಮಂದಿ ಆದ್ರೂ ಬರ್ತಾರೆ. ಸೊ ಗೆಲ್ಲೋ ಮುಂಚೆ ಯಾರು ಸಪೋರ್ಟಿಂಗ್ ಯಾರು ಇರ್ತಾರಲ್ಲ, ಸಪೋರ್ಟಿಂಗ್ ಯಾರು ಮಾಡ್ತಾರಲ್ಲ, ನಾ ಅದೇನು ದೋಸ್ತ ನೀ ಮಾಡ ನನ್ನ ಸಪೋರ್ಟಿಗೆ ಅದೇನು ಅಂತ ಹೇಳ್ತಾರಲ್ಲ, ಸೊ ಆ ಲೈಫಲ್ಲಿ ಅದು ಮರಿಲಾದ ಭಾಳ ಇಂಪಾರ್ಟೆಂಟ್ ಒಂದು ದೋಸ್ತಿ ಅದ. ಸೊ ಇಲ್ಲ ಒಂದು ಕಡೆ ಗಗನ ಅವತ್ತಿನ ದಿವಸ ಗಾಯವಾಗಿ ಇವತ್ತಿನ ದಿವಸ ಬಂದು ಗೆದ್ದಾದ್ಮೇಲೆ ಹೈಪ್ ನೋಡಿ, ಇಲ್ಲಿ ಹೈಪ್ ನೋಡಿ ಇವತ್ತಿನ ದಿವಸ ಬಂದು ಸ್ಟೇಟ್ಮೆಂಟ್ ಹಿಂಗೆ ಕೊಡತ್ತಾರೆ. ಸೊ ಅರ್ಥ ಮಾಡ್ಕೊರಿ.